ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮೂಲ ಕಾರಣ ಆಗ್ತಾರೆ. ಅವ್ರು ಎಲ್ಲೂ ನಾನು ಉಪಮುಖ್ಯಮಂತ್ರಿ ಅನ್ನೋ ದರ್ಪ ಅವ್ರು ಎಲ್ಲೂ ತೋರಿಸ್ಲಿಲ್ಲ. ಕಾಡಲ್ಲಿ ಸಿಂಹ ನಡ್ಕೊಂಡು ಬರುತ್ತಲ್ಲ, ಇದು ನಾಡಲ್ಲಿ ನಡ್ಕೊಂಡು ಬರೋಂಥ ಸಿಂಹ. ಮಗುಗಿರೋಂಥ ಮನಸ್ಸು ಅವ್ರಿಗೆ. ಸುಮಾರು 2-3 ವರ್ಷದಿಂದ 5 ವರ್ಷದಿಂದನೇ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು, ಅಡ್ಡದಾರಿಯಲ್ಲಿ ಹೋಗಿದ್ರು. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವನ್ನ ಪೂರೈಸಿದ್ದಾರೆ. ನೀವು ನೋಡಿದ ಹಾಗೆ ಸರ್, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ನೇರವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಬಾರಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮೂಲ ಕಾರಣ ಆಗ್ತಾರೆ. ಕೆಲವರು ಅದು ಹೇಳ್ತಾರಲ್ಲ, ತನು ಮನ ಧನ ನನ್ನ ಟೈಮು ನನ್ನ ಅವ್ರದ್ದು ಏನೆಲ್ಲ ಇದೆ ಎಲ್ಲನೂ ಅವರು ಒತ್ತಾಯಕ್ಕೆ ಅದನ್ನು ಈ ಸರ್ಕಾರ ಬರಲಿಕ್ಕೆ ದುಡ್ದಿದ್ದಾರೆ ಸರ್. ಹಾಗಾಗಿ ಏನು ಅವರು 6 ವರ್ಷದಲ್ಲಿ ಏನು ಕಳೆದೋಗಿತ್ತು ಕಾಂಗ್ರೆಸ್ಸು, ಎಲ್ಲರೂ ಅದು ನಮ್ಮ ಬಿ ಜೆ ಪಿಯಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ಸು ನೆಲಸಮ ಸೆತ್ತೋಯ್ತು, ಪಕ್ಷನೇ ಇಲ್ಲ, ಕಾಂಗ್ರೆಸ್ ಅನ್ನೋದು ಇತಿಹಾಸದಲ್ಲಿ ಎಲ್ಲೋ ಒಂದು ಮೂಲೆ ಗುಂಪು ಅನ್ನೋ ಮಟ್ಟಕ್ಕೆ ಹೇಳಿದ್ರು. ಅದನ್ನು ಮತ್ತೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಬಂತು ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾರಣ ಅನ್ನೋಕ್ಕೆ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಘಟನೆ ವಿಚಾರ ಅಂತ ಬಂದಾಗ ಸರ್, ಡಿ ಕೆ ಶಿವಕುಮಾರ್ ಅವರು ಬಾವುಟ ಕಟ್ಟಕ್ಕೂ ರೆಡಿ, ಪಕ್ಷದ ಕೆಲಸಗಳು ಮಾಡೋಕ್ಕೂ ರೆಡಿ, ವೇದಿಕೆಗೆ ಚೇರ್ಗಳು ಹಾಕೋಕ್ಕೂ ರೆಡಿ. ಏನು ಹೇಳ್ತೀವಿ ಸರ್? ನಾವು ಹತ್ರದಿಂದ ನೋಡ್ತಾ ಇದೀವಲ್ಲ, ಅವ್ರು ಎಲ್ಲೂ ನಾನು ಉಪಮುಖ್ಯಮಂತ್ರಿ ಅನ್ನೋ ದರ್ಪ ಅವ್ರು ಎಲ್ಲೂ ತೋರಿಸ್ಲಿಲ್ಲ. ಅವ್ರ ನಡೆನೇ ಒಂದು ಸಿಂಹ ನಡೆ. ಅವ್ರು ಸುಮ್ಮನೆ ಸಾಧಾರಣವಾಗಿ ನಡ್ಕೊಂಬಂದ್ರೆ ಒಂದು ಕಾಡಲ್ಲಿ ಸಿಂಹ ನಡ್ಕೊಂಡು ಬರುತ್ತಲ್ಲ, ಇದು ನಾಡಲ್ಲಿ ನಡ್ಕೊಂಡು ಬರೋಂಥ ಸಿಂಹ. ಆ ಒಂದು ಗತ್ತಿದೆ ಅವರು ಫೇಸಲ್ಲಿ. ಬಟ್ ಅವ್ರ ಹತ್ರ ಮಾತಾಡ್ದಾಗ ಗೊತ್ತಾಗುತ್ತೆ, ಒಂದು ಸಣ್ಣ ಮಗುಗನ ಅವ್ರ ಕಡೆ ಅವರು ಒಂದು 6-7 ವಯಸ್ಸು ಮಗುಗೇನು ಇರುತ್ತೆ ಅಷ್ಟು ಸೌಮ್ಯ ಸ್ವಭಾವ ಅವ್ರಿಗೆ. ಅದೆಲ್ಲ ತೋರಿಸೋ ಜಾಗದಲ್ಲಿ ತೋರಿಸ್ತಾರೆ, ಕಾರ್ಯಕರ್ತರ ಮೇಲೆ ತೋರಿಸಲ್ಲ, ಅಭಿಮಾನಿಗಳ ಮೇಲೆ ತೋರಿಸಲ್ಲ. ಅವ್ರ ಹತ್ರ ಮಾತಾಡೋ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಮಗೆಲ್ಲ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಏನೋ ಒಂಥರ ಖುಷಿ. ಸುಮ್ಮನೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಷ್ಟು ಒಳ್ಳೆ ವ್ಯಕ್ತಿ ಅವರು. ನಾವು ಸುಮ್ಮನೆ ಟಿ ವಿಗಳಲ್ಲಿ ಅಲ್ಲಿ ಸುಮ್ಮನೆ ಹೇಳ್ತಾರೆ ಅವ್ರು ಹಂಗೆ ಅಂತ ಹಿಂಗೆ ಅಂತ, ಯಾವುದೂ ಇಲ್ಲ ಸರ್. ಸಣ್ಣ ಮಗುಗೇನು ಇದಿದೆ, ಒಂದು 7-8 ವಯಸ್ಸು ಮಕ್ಳಿಗೆ ಏನಿರ್ತಾರೆ ಆ ಕ್ಯಾರೆಕ್ಟರ್ ಅವ್ರಿಗೆ. ಆ ರೀತಿಯಲ್ಲಿ ಕಾರ್ಯಕರ್ತರ ಹತ್ರ ನಡ್ಕೊತಾರೆ. ಬಟ್ ಅವ್ರ ನಡೆ ಇದೆಯಲ್ಲ, ಅವ್ರು ನೋಡೋ ಗಂಭೀರ ಇದೆಯಲ್ಲ, ಅದೊಂದು ಸಿಂಹನ ನೋಡ್ದಂಗೆ ಆಗುತ್ತೆ ಅಷ್ಟೇ. ಅದು ನೋಡಿ ಕೆಲವರು ಹೇಳ್ಕೊತಾರೆ, ಯಾವುದಪ್ಪ ಅವ್ರು ಹಂಗೆ ಹಿಂಗೆ ಅಂತ. ಭಾರಿ ಸಣ್ಣ ಮಗುಗಿರೋಂಥ ಮನಸ್ಸು ಅವ್ರಿಗೆ. ಕೊನೆಯದಾಗಿ ಭೇಟಿ ಮಾಡಿರ್ತೀರಾ, ಪರ್ಸನಲ್ ಆಗೂ ಮಾತಾಡಿರ್ತೀರಾ, ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮ್ಗೆ ಬಹಳ ಖುಷಿಯಾಗಿ ಅಂತದ್ದು ಅಥವಾ ಅವ್ರ ಜೊತೆ ಮಾತಾಡಿದಾಗ ಒಂದು ಮೆಮೊರಿ ಅಥವಾ ಬಹಳ ಏನಾದ್ರು ಭಯ ಆಗಿರುವಂಥದ್ದು ಆ ಥರದ್ದು ಏನಾದ್ರು ಇತಿಹಾಸ ಸರ್? ನಾನಂತಲ್ಲ, ಪ್ರಪಂಚ ನೋಡೈತೆ, ಕಾರ್ಯಕರ್ತರು ನೋಡಿರ್ತಾರೆ. ಅವರು ನಿಜವಾಗ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅಡ್ಡದಾರಿ ಹಿಡಿದಿದ್ರೆ ಸುಮಾರು 2-3 ವರ್ಷದಿಂದ 5 ವರ್ಷದಿಂದ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ಅಡ್ಡದಾರಿಯಲ್ಲಿ ಹೋಗಿದ್ರೆ ಅವ್ರು ಎಷ್ಟೋ ಆಮಿಷಗಳು ತುಂಬಿದ್ರು, ಅವ್ರು ಅದಕ್ಕೆ ಹೋಗಲಿಲ್ಲ. ಅವತ್ತು ಹುಟ್ಟಿದ ಅವರು ಪಕ್ಷಕ್ಕೆ ಸೇರಿದಾಗೂ ಕಾಂಗ್ರೆಸ್ಸು, ಇವತ್ತು ಅವರು ಕಾಂಗ್ರೆಸ್ಸೇ. ಅವ್ರಿಗೆ ಬರೀ ನನಗೆ ಪದವಿನೇ ನನಗೆ ಬೇಕು ಅಂತ ಹೇಳಿದ ಅಂದರೆ ಅದು 5 ವರ್ಷದಿಂದನೇ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ಅದಕ್ಕೆ ನಾನಾ ದಾರಿಗಳು ಆಮಿಷಗಳಿತ್ತು. ಅವರು ಅದಕ್ಕೆ ಓಕೆ ಹೇಳಲಿಲ್ಲ ಅಂತ ಒಂದೇ ಕಾರಣಕ್ಕೆ ಇಲ್ಲದೇ ಇರೋ ಚಿತ್ರಹಿಂಸೆಗಳು ಕೊಟ್ಟರು. ನೀವೆಲ್ಲ ನೋಡಿದ್ದೀರಿ, ತಿಹಾರ್ ಜೈಲು ತನಕ ಅವ್ರನ್ನ ಇದು ಮಾಡಿಕೊಟ್ರು. ಏನು ತಪ್ಪು ಮಾಡದೇ ಇದ್ದರೂ ಸಹ ಯಾವುದಾದ್ರು ಸುಳ್ಳು ಪಲ್ಲು ಕೇಸ್ಗಳು ಹಾಕಿ ಅವ್ರಿಗೆ ತೊಂದರೆ ಕೊಟ್ಟರು. ಆದರೂ ಜಗ್ಲಿಲ್ಲ, ಬಗ್ಲಿಲ್ಲ. ಅದನ್ನೇ ಅವ್ರು ಹೇಳೋದು. ಆ ಗಂಭೀರತೆ, ಆ ತಾಕತ್ತು, ಆ ಧೈರ್ಯ ನೋಡಿನೇ ಡಿ ಕೆ ಶಿವಕುಮಾರ್ ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ತಾರೆ. ಆ ಥರ ಚಾಲೆಂಜು ಅಂತ ಬಂದಾಗ ಅವು ಯಾವ ಮಟ್ಟಕ್ಕೂ ಅದನ್ನು ಅವ್ರು ನಿಭಾಯಿಸ್ತಾರೆ. ಅದನ್ನು ನೋಡಿದ್ರೆ ನೋಡಿದಾಗ ನಮಗೆಲ್ಲರಿಗೂ ಒಂಥರ ಖುಷಿ ಆಗುತ್ತೆ ಸರ್. ಆಗಲೇಬೇಕು ಸರ್, ಅದು ಬೇರೆ ಇಲ್ಲ. ಯಾಕಂದರೆ ಅವ್ರ ಶ್ರಮ ಅಷ್ಟಿದೆ ಅವ್ರಿಗೆ. ಇವತ್ತು ನಾಳೆ ಮಧ್ಯಾಹ್ನ ಅಂದಾಗ ನಮ್ಮಳು ಹೊಟ್ಟೆ ಉರಿತವೆ, ಅರ್ಥ ಆಯ್ತರ? ಯಾರಿಗೆ ಏನಾದರೂ ಆಗುತ್ತೆ ಏನೋ ಗೊತ್ತಿಲ್ಲ. ನಾಳೆನೋ ಪ್ರಶ್ನೆನೇ ಇಲ್ಲ, ನಾಳೆನೋ ಇದೇ ಇಲ್ಲ, ಮಾತೇ ಇಲ್ಲ. ಇಮಿಡಿಯೇಟಾಗಿ ಅವ್ರಿಗೆ ಆ ಸ್ಥಾನ ಅಲಂಕಾರ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಅವ್ರದ್ದು ಅಷ್ಟು ಶ್ರಮ ಇದೆ.